Welcome to my YouTube channel. First chapter in English grammar articles. Kinds of articles. First one indefinite articles and second one definite articles. Indefinite articles there are two types, a ಮತ್ತು an. Definite articles ಅಲ್ಲಿ the. ಅದರಲ್ಲಿ ಫಸ್ಟ್ ಒನ್ ಇಂಡೆಫಿನೆಟ್ ಆರ್ಟಿಕಲ್ಸಲ್ಲಿ ಆ್ಯನ್ ನೋಡ್ಕೋತಾ ಹೋಗೋಣ. ಆ್ಯನ್ ಆರ್ಟಿಕಲ್ನ ಬಳಕೆ ಯಾವಾಗ ಆರ್ಟಿಕಲ್ ಯೂಸ್ ಮಾಡಬೇಕು, ಯಾವುದೇ ಆರ್ಟಿಕಲ್ ಯೂಸ್ ಮಾಡಬೇಕಾದರೆ ನಾಮಪದ ಇರಬೇಕು. ಹಾಗೆ ಆರ್ಟಿಕಲ್ನ ಬಳಸುವ ಮುಖ್ಯ ಉದ್ದೇಶವೇ ನಾಮಪದವನ್ನು ಗುರುತಿಸುವುದಾಗಿರುತ್ತದೆ. ಯಾನ್ ಬಳಸುವಾಗ ನಾಮಪದ ಹೊಂದಿರುತ್ತೆ ಮತ್ತು ನಾಮಪದ ಗುರುತಿಸುವುದೇ ಅದರ ಉದ್ದೇಶವಾಗಿರುತ್ತದೆ. ಯಾನ್ ಎಂಬ ಆರ್ಟಿಕಲನ್ನು ಸ್ವರದ ಉಚ್ಚಾರ ನೀಡುವ ಪದಗಳ ಮುಂದೆ ಬಳಸಲಾಗುತ್ತದೆ. ಯಾನ್ ಎಂಬ ಆರ್ಟಿಕಲ್ನ ಸ್ವರದ ಉಚ್ಚಾರ, ಸ್ವರಗಳು ಕನ್ನಡದಲ್ಲಿ ಹೇಗೆ ಸ್ವರಗಳಿವೆ ಆ ಸ್ವರಗಳೇ ಇಂಗ್ಲೀಷ್ನಲ್ಲಿ ಬರುವಂಥದ್ದು. ಆ ಇಂಗ್ಲೀಷ್ನಲ್ಲಿ ಬರುವಂಥ ಸ್ವರಗಳಿಗೆ ಯಾನ್ ಅಂತ ಬಳಸುವಂಥದ್ದು. ಯಾನ್ ಎಂಬ ಆರ್ಟಿಕಲ್ ಸ್ವರಗಳಿಂದ ಆರಂಭವಾಗುವ ಪದಗಳಷ್ಟೇ ಅಲ್ಲದ ಸ್ವರಗಳ ಉಚ್ಚಾರ ನೀಡುವ ಸೌಂಡ್ ಪದಗಳು ಬಂದಾಗ ಯಾನ್ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಯಾನ್ ಎಂಬುದು ಸ್ವರಗಳು, ಒಂದು ಸ್ವರ ಬಂದಾಗ ಮಾತ್ರ ಯೂಸ್ ಮಾಡದೆ, ಹಾಗೆಯೇ ಒಂದು ವರ್ಡು ಅದರಲ್ಲಿ ಬರುವಂತಹ ಸೌಂಡು, ಅದರಲ್ಲಿ ಬರುವಂಥ ವರ್ಡನ್ನ ನಾವು ಉಚ್ಚಾರ ಮಾಡುವಾಗ ಒಂದು ಸೌಂಡ್ ಬರುತ್ತಲ್ವ, ಆಗ ಬಳಸುವಂಥದ್ದೇ ಯಾನ್. ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಮತ್ತು ಆ್ಯನನ್ನು ಎಲ್ಲಿ ಬಳಸಬೇಕು ಅಂತ ನೋಡೋಣ. ಇಂಗ್ಲೀಷ್ ವೋವೆಲ್ಸ್. ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ಸ್. 26 ಅಕ್ಷರಗಳಿದೆ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ. 26 ಅಕ್ಷರದಲ್ಲಿ ಡಿವೈಡೆಡ್ ಮಾಡ್ಕೋತಾ ಹೋಗಿದ್ದಾರೆ ಸೌಂಡ್ ಮತ್ತು ಕಾನ್ಸೋನೆಂಟ್. ಅದರಲ್ಲಿ ಸೌಂಡನ್ನು ಎಲ್ಲಿ ಬಳಸಬೇಕು ಅಂದರೆ ವೋವೆಲ್ಸಲ್ಲಿ ಬಳಸಬೇಕು. ವೋವೆಲ್ಸಲ್ಲಿ ದೇರ್ ಆರ್ 5 ವೋವೆಲ್ಸ್ ಇನ್ ಇಂಗ್ಲೀಷ್ ಗ್ರಾಮರ್. 5 ವೋವೆಲ್ಸ್ ಇರುವಂಥದ್ದು. ಅದರ 5 ಎ ಇ ಐ ಒ ಯು. ಹಾಗೆಯೇ ಇದರ ಜೊತೆಗೆ ವೈ ಅನ್ನೋದು ಸ್ಪೆಷಲ್ ಓವೆಲ್ ಆಗಿ ಬರುತ್ತದೆ ಕೆಲವೊಂದು ಕಡೆ. ಹೇಗೆ ವೋವೆಲ್ಸನ್ನು ನಾವು ಕಂಡುಹಿಡಿಬೇಕಂದ್ರೆ, ಸ್ವರದ ಉಚ್ಚಾರವನ್ನು ಕಂಡುಹಿಡಿಯುವ ಸುಲಭ ವಿಧಾನ ಅಂದರೆ ಆ ಇ ಉ ಉ ಎ ಐ ಓ ಔ ಅಂ. ಅಂದರೆ ಇಂಗ್ಲೀಷ್ನ ಯಾವುದೇ ಪದ ಕನ್ನಡದಲ್ಲಿನ ಈ ಸ್ವರಗಳು ಉಚ್ಚಾರವನ್ನು ಹೊಂದಿದರೆ ಅದು ಆ್ಯನನ್ನು ಯೂಸ್ ಮಾಡಬೇಕು. ಇಂಗ್ಲೀಷ್ನಲ್ಲಿ ಈ ಸ್ವರಗಳು ಬಂದರೆ ಆ್ಯನನ್ನು ಯೂಸ್ ಮಾಡಬೇಕು. ಎಕ್ಸಾಂಪಲ್ ಇನ್ ಆ್ಯನ್, ಅಂಡರ್ಗ್ರೌಂಡ್ ಆ ಯು ಇಂದ ಸ್ಟಾರ್ಟ್ ಆದರೂ ಆ ಅನ್ನೋ ಅಕ್ಷರ ಬರುತ್ತೆ, ಆ ಅನ್ನೋ ಸೌಂಡ್ ಕೊಡುತ್ತೆ. ಹಾಗಾಗಿ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಲಾಟ್. ಆ್ಯಪಲ್. ಇ ಇನ್ ಇಲ್ಲಿ ಪರ್ಸಸ್. ಇ ಆ್ಯನ್ ಇಡಿಯೇಟ್. ಉ ಆ್ಯನ್ ಯುಟೋಪಿಯಾ. ಒಯೋಲಜಿಸ್ಟ್ ಅಂದರೆ ಅಂಡಶಾಸ್ತ್ರ. ಹೀಗೆ ಎಕ್ಸಾಂಪಲ್ ಬರುತ್ತೆ. ಎ ಆ್ಯನ್ ಎಗ್. ಎ ಆ್ಯನ್ ಯುರೋಪ್ಲ್ಯಾನ್. ಐ ಆ್ಯನ್ ಐಡಿಯಾ. ಓ ಆ್ಯಸ್ ಆ್ಯನ್ ಅನೋಪಿಕಿ. ಓ ಆ್ಯನ್ ಓರಲ್ ಇಂಟರ್ವ್ಯೂ. ಔ ಆ್ಯನ್ ಓವೆಲ್. ಅಂ ಆ್ಯನ್ ಅಂಬ್ರೆಲಾ. ಕಂಟಿನ್ಯೂ ಆಗುತ್ತೆ ಕ್ಲಾಸ್ ಮುಂದೆ. ಥ್ಯಾಂಕ್ ಯು.